ವೆಯ್ಟ್ ಸರ್. ಓ ಟೈರು ಬೈ ಓಡ್ ಬನ್ನಿ. ಬೇಲ್ಗಿಲಿ ನೋಡಲಿಲ್ಲ. ಪ್ರಾಣಿ ಯಾವ್ಯಾವ ಐತಿ ಇಲ್ಲಿ? ಅದೇ ಈ ಚಿರತೆ, ಹಂದಿ, ಕರಡಿ. ಇಲ್ಲೊಂದು 15-20-30 ಮಿನಿಟ್ಸೇ ಬ್ರೇಕ್ ಟೈಮ್ ತೊಗೊಂಡು ಬಿಸಿಲಾಗೋಯ್ತು. ಇವಾಗ ಬ್ಯಾಕ್ ಟು ಹೋಮ್. ಸೂಪರ್ ಆಗಿತ್ತು ಪ್ಲೇಸ್. ಈಗ ಇನ್ನೊಂದು ಟ್ರಯಲ್ ಮುಗಿಸ್ಕೊಂಡು ಹೋಗ್ಬೇಕು ನಾವು. ಸೊ ಇವಾಗ ಹಿಂಗಿಂದ ರೋಡ್ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇದ್ದೀವಿ. ಸುತ್ತಾಡ್ಕೊಂಡು ರೋಡ್ ಹೆಂಗೆ ಹೋಗುತ್ತೋ ಹಂಗೆ ಹೋಗೋದು. ಸ್ವಲ್ಪ ಡೆಪ್ತ್ ಫಾರೆಸ್ಟ್ ಟ್ರಯಲ್ ಥರ ಇದೆ ಇದು. ಹೆಂಗೆ ಕಾಣಿಸ್ತಿದೆ ಇಲ್ಲಿಂದ ವ್ಯೂ? ಸೂಪರಾಗಿದೆ. ಮಳೆ ಬಂದರೆ ಸೂಪರ್ ಇಲ್ಲಂತೂ. ನಿಮ್ಮ ಮಳೆ ಬಿದ್ದಿರಂಗಿದೆ ಅಲ್ಲ? ಸ್ಟೀಪ್ ಇದು. ಸ್ಟೀಪ್ ಇದೆಯಾ? ಸರ್ ತಾಳಿ. ವೆಯ್ಟ್ ಬಂದರು. ಶೇಷ ಬಿದೋದ್ನಾ? ಹಾಂ ಇರಿ ಬೈ, ನೀವು ಬರಕಾತಾ? ನಾನು ಬರ್ರ ಮುಂದೆ? ಒಬ್ರು ಯಾರು ಬರ್ಬೇಕು, ಹಿಡ್ಕೊಬೇಕು, ಗಾಡಿ ಹಿಡ್ಕೊಬೇಕು. ಸರ್ ತಾಳಿ ಗಾಡಿ ಹಿಡ್ಕೊಬೇಕಂತೆ, ನಾನು ಹೋಗಿರ್ತೀನಿ. ಗಾಡಿಲೇ ಬರಲ್ಲ, ಏನು ಬರಲಿ? ನೀ ಬನ್ನಿ, ಇಳಿದ್ಬಿಟ್ಟು ಬನ್ನಿ. ಬೇಡ ಬೇಡಿರಿ. ಕಾರ್ತಿಕ್ ನಿನ್ಸ್ಬಿಟ್ಟು ಬಂದೆ ತಾಳಿ. ನಿಲ್ಲಲ್ಲ ಇಲ್ಲಿ. ಕಾರ್ತಿಕ್ ಇದ್ರೆ ರಾಜ ಹೋಗುತ್ತೆ ಇವ್ರ ಗಾಡಿ. ಇಲ್ಲ ಅಂದ್ರೆ ಬೇರೆ ರೂಟ್ ಹೋಗೋದಾ? ಇಲ್ಲ, ಹಿಂಗೆ ಹತ್ತಿಸ್ಬೇಕು. ಸ್ಟೀಪ್ ಇದೆ ಅಂತ ಹೇಳಿದ್ನಲ್ಲ. ಅಲ್ಲ, ಇವ್ರ ಗಾಡಿ ಹೋಗುತ್ತಾ? ತಳ್ಬೇಕು ನಾವೇ. ಮುಂದೆ ನಡ್ಕೊಂಡು ಹೋಗಿ ಬನ್ನಿ ಗುರು. ಇಲ್ಲಿ ಕಷ್ಟ ಆಗುತ್ತೆ ಗುರು. ಈ ಮಧ್ಯೆ ನಾವು ಹೋಗ್ಬೇಕಂದ್ರೆ ಇಲ್ಲಿ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ಬೇಕು. ಅದೇ ಕಷ್ಟ ಆಗುತ್ತೆ ಆ ಗಾಡಿ. ಆದರೆ ಹೋಗೋದಾ? ಇಲ್ಲ ಅಂದರೆ ನಾವು ವಾಪಸ್ಸು ನೋಡಿ, ಸೇಮ್ ಇದು ಕಕಾಬೆ. ಓಹೋ, ಹಾಗೆ. ನೀವು ಚೂರು ಹಿಂದೆ ಬರಬೇಕಿಲ್ಲ, ಹಿಂಗಿಂದ ಸ್ವಲ್ಪ ಕಷ್ಟ ಇದೆ, ರಿಸ್ಕ್ ಇದೆ ಇದು. ಇಲ್ಲಿ ತನಕ ಬಂದ್ಬಿಟ್ರೆ ಹೋಗ್ಬಿಡ್ಬೋದು. ಹೋಗ್ಬೋದು. ಸೇಮ್ ಇದೇ ಥರ ಸ್ಟೀಪು. ರೋಡ್ ಅಂತೂ ಅಲ್ಟಿಮೇಟ್ ಆಗಿದೆ. ಹಿಂದೆನೇ ಬನ್ನಿ, ಇಲ್ಲಾಂದ್ರೆ ಹಂಗೆ ಹೋಗ್ಬಿಟ್ಟು ಹಿಂದೆ ಹಿಂಗೆ ಬರಬೇಕು.
ಹಂಗೆ ಹಿಂದೆ ಬಂದ್ಬಿಡಿ, ಹಂಗೆ ಹಿಂದೆ ಬನ್ನಿ. ನೋಡ್ರಿ ಹಿಂಗೆ ಬಂದು ಇಲ್ಲಿ ರೋಡ್ ಹಿಂಗಿದೆ ಅಂದರೆ ಓ ಟೈರು ವಾ ವಾಪಸ್ ಹೋಗ್ಬಿಡಿ ಹಂಗೆ. ಅದೇ ಸ್ಯಾಂಡು ಕರೆಕ್ಟಾಗಿಲ್ಲ, ಅದು ಬೇರೆ. ಕಂಟ್ರೋಲ್ ಮಾಡ್ಕೊಂಡು ಬಂದ್ಬಿಡಿ. ಬ್ರೇಕ್ ಬಿಟ್ಬಿಡಿ, ಕ್ಲಚ್ ಬಿಡಿ. ಸೊ ನಾವು ಇನ್ನೊಂದು ಟ್ರಯಲ್ ಮುಗಿಸ್ಕೊಂಡು ಹೋಗೋದಾ ಅಂದ್ಕೊಂಡ್ವಿ. ಸೊ ಈ ಟ್ರಯಲ್ ನೋಡಿದ್ರೆ ನಿಮಗೆ ಈಗ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಕಾಣಿಸುತ್ತೆ, ಬಟ್ ರಿಸ್ಕ್ ಇದೆ. ಮಳೆ ಬಂದು ಫುಲ್ಲು ಒದ್ದೆ ಆಗಿರೋದ್ರಿಂದ ಫುಲ್ಲು ಸ್ಟೀಪ್, ಅಲ್ಟಿಮೇಟ್ ಸ್ಟೀಪ್ ಇದೆ. ಅದಕ್ಕೆ ವಾಪಸ್ ಬಂದಿರೋ ರೂಟಿಂದನೇ ಹೋಗೋದಾ ಅಂತ ಹಂಗೆ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಮುಂದೆ ಏನು ಜಡ್ಜ್ ಮಾಡೋದಕ್ಕಾಗಲ್ಲ ನಾವು ಹೆಂಗಿರುತ್ತೆ ರೋಡು ಅಂತ. ಅದಕ್ಕೆ ಈ ಹಿಮಾಲಯನೇ ಈ ರೇಂಜಲ್ಲಿ ಇಳಿಸ್ತಾ ಇದ್ದೀವಿ ವಾಪಸ್ಸು. ನಿನ್ಸ್ಬಿಟ್ಟು ಒಂಚೂರು ನೀರು ಕುಡೀರಿ. ನೀರು ಇಳ್ದಿದೆ, ಒಂಚೂರು ನೀರು ಕುಡೀರಿ. ಇಲ್ಲಿಗೆ ಬಂದರೆ ರೋಡ್ ಡೆಡ್ ಎಂಡು. ಸೊ ಅದಕ್ಕೆ ವಾಪಸ್ ಹೋಗೋದಾ, ಹಂಗೆ ಹೋಗ್ಬಿಡೋದು ಬಿಡಿ. ವಾಪಸ್ ಹಿಂಗೆ ಹೋಗೋದಾ ಅಂತ ಬಂದಿದ್ದ ರೋಡಲ್ಲೇ ಹೋಗ್ತಾ ಇದ್ದೀವಿ. ಒಂದಿನ ಇದಕ್ಕೆ ಟೈಮ್ ಇಟ್ಕೊಂಡು ಬರಬೇಕು. ಇದಕ್ಕೆ ಬರಬೇಕು. ನಾವಲ್ಲಿ ರೆಸ್ಟ್ ಮಾಡೋದಲ್ಲ, ಅದಕ್ಕಲ್ಲಿ ಇಲ್ಲಿ ಬಂದು ಹೋಗಿದ್ದೀವಿ, ಹೋಗ್ತಾ ಇದ್ವಿ ಕರೆಕ್ಟಾಗಿ. ಇದು ಮೋಟರೈಸ್ದು ಪೆನ್ಸಿಲ್ ಬರುತ್ತಲ್ಲ, ಕಾರ್ತಿಕ್ ಕೇಳ್ದಲ್ಲ ಬ್ರೋ. ಹಾಂ ತಾರೋ, ಇದನ್ನೇ ತಗೊಂಬಂದಿದ್ರೆ ಅದಾಗಿರತ್ತೆ ತಾರೋ. ಕಾರ್ ನಿಲ್ಸ್ಕೊಂಡು ಆ ಉಕ್ಕು ಅದಕ್ಕೆ ಸಿಕ್ಸೋದು ಆರಾಮಾಗಿ ಈ ಮರಕ್ಕೆ ಹಾಕೊಂಡ್ಬಿಡೋದು. ಇಲ್ಲೆಲ್ಲ ಮರಕ್ಕೆ ಐತಲ್ಲ ಅಲ್ಲಿ. ಹಾಂ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಟಾಪ್ ಟು ಬಾಟಮ್ ನೀರು ಇಳಿತಾ ಇದೆ. ಆ್ಯಂಡ್ ತುಂಬ ಒಳ್ಳೆ ಟ್ರಯಲ್ಲು. ಅದೇ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ಬೇಜಾರಾಗ್ತಾ ಇದೆ. ಗುರು ನನ್ನ ಚಿರತೆ ಬತ್ತು, ಹೆಲ್ಮೆಟ್ ಹಾಕಿರ್ಲಿಲ್ವಲ್ಲ ನೀವು. ಗಾಡಿ ಬಿಟ್ಟು ಅಡ್ಡಕ್ಕೆ ಹೋಗೋದ ಅನ್ಕೊಂಡೆ, ನಿಮ್ಗೆ ಹಿಡಿದು ಬಿಡುತ್ತೆ ಅಂತ ಸಡನ್ ಆಗಿ ಇವ್ರಿಗೆ ಇದು ಅಲ್ಲಿ ಕಾಡು ಮೊಲ ಬಂತು ಸರ್, ನೋಡಿದ್ರಾ? ಅದನ್ನ ಇವ್ರು ಚಿರತೆ ರೇಂಜಿಗೆ ಬಿಟ್ಟವ್ರೆ. ಹಾಂ, ಎಲ್ಲಿ ತೊಗೊಂಬರ್ತೀನಿ. ಅವ್ರನ್ನ ಕರ್ಕೊಂಡು ಎಷ್ಟು ಮುಂದಕ್ಕೆ ಆಗುತ್ತೋ ಅಷ್ಟು ಮುಂದಕ್ಕೆ ನಿಧಾನಕ್ಕೆ ಹೋಗ್ತೀರಿ. ಕಷ್ಟ ಆಗುತ್ತೆ ಅಂದರೆ ನಿನ್ಸ್ಬಿಡಿ, ಬರ್ತೀವಿ. ಹಬ್ಬ, ಬೆಳಗ್ಗೆ ನಾನು ತಿಂದಿರೋ 2 ಇಡ್ಲಿ, 1 ದೋಸೆ, ಹಾಫ್ ಪಲಾವ್ ಎಲ್ಲ ಇಲ್ಲೇ ಖಾಲಿ ಆಗೋಯ್ತು. ಹಾಂ, ಫುಲ್ ರೈಟಿಗೆ ತಿರುಗಿಸಿ ಬೈ. ಹಾಂ, ಹಿಂಗೆ ಈಗ ರೈಟು ಇಳಿಸ್ಬೋದು ಆರಾಮಾಗಿ. ಬರಬೇಕಾ? ಇವಾಗ ನಮಗೆ ಆ ರೋಡಲ್ಲಿ ಹೋಗೋದಕ್ಕಾಗಲ್ಲ ಅಂತ ವಾಪಸ್ ಬಂದಿದ್ದ ರೋಡಲ್ಲೇ ಹೋಗ್ತಾ ಇದ್ದೀವಿ. ಇವರು ಪೆಟ್ರೋಲ್ ಜಾಸ್ತಿ ಇದೆ ಇವ್ರ ಗಾಡಿಗೆ, ಎಲ್ಲಿ ನಿಲ್ಸಿದ್ರು ಗಾಡಿ ಆಫ್ ಮಾಡಲ್ಲ ಇವರು.
ಹೊರಡುವಾ? ಹಾಂ ಹೊರಡೋದ. ನೀವೇನಾರ ಈ ರೋಡ್ ಕಂಟಿನ್ಯೂ ಮಾಡಬೇಕು ಇದು ಮಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೈರೆಕ್ಷನ್ಸ್ ಕೊಡ್ತೀನಿ. ಬಟ್ ಒಬ್ಬರೇ ಯಾರು ಬರೋದಕ್ಕೆ ಹೋಗಬೇಡಿ. ಒಂದು 2-3 ಜನ ಬಂತು ಅಂದರೆ ಸಪೋರ್ಟ್ ತೊಗೊಂಡು ಮಾಡ್ಬೋದು ಆರಾಮಾಗಿ. ನಮ್ಮದು ಒಂದು ಸ್ವಲ್ಪ ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಬಂದು ಫುಲ್ ಟಯರ್ಡ್ ಆಗಿರೋದ್ರಿಂದ ಹತ್ಸೋಕ್ಕೂ ರಿಸ್ಕ್ ಇದೆ. ಯಾಕಂದರೆ ಈ ಸೀಸನ್ ಅಲ್ಲ ಇದು. ಸಮ್ಮರಲ್ಲಿ ಬಂದರೆ ಆರಾಮಾಗಿ ಹತ್ತಿಸ್ಬಿಡ್ಬೋದು. ತಲೆಗೆ ಹೊಡೆದಿರುತ್ತದೆ. ಅದೇ ರೂಟ್ಗೆ ಹೋಗೋಣ. ಹಾಂ, ವಿಡಿಯೋ ವ್ಯೂ ಅಂತೂ ಸಕ್ಕತ್ತಾಗಿದೆ ನೋಡಿ. ತಿರ್ಗಾ ಹೇಗೆ ನಾವು ಇಲ್ಲಿಂದ ಹಿಂಗೆ ಶುರು ಆಗಿದ್ದು ಬ್ಯಾಕ್ ಇದೇ ರೂಟಿಗೆ ಬರ್ತಾಯಿದ್ದೀವಿ. ಬರಬೇಕಾ? ತಳ್ಳಿ ತಳ್ಳಿ. ಇದೇ ರೋಡಲ್ವಾ ಅದು ನಾವು ಬಂದಿದ್ದು? ಅಲ್ಲ, ಇವ್ರಿಗೆ ಬರಬೇಕಾ ಅಂತ ಸರ್ಗೆ. ಸರ್ ತಾಳಿ ತಾಳಿ ಸರ್, ಗಾಡಿ ನಿನ್ಸ್ಬಿಟ್ಟು ಬರ್ತೀನಿ ತಾಳಿ. ಇರಿ ವೆಯ್ಟ್ ಮಾಡಿ. ಹಾಂ ಬನ್ನಿ. ಸ್ಲೋ ಸರ್, ಫಸ್ಟ್ ಗೇರಲ್ಲಿ ಹಾಕ್ಕೊಡಿ. ಹಾಂ, ಸ್ಲೋ, ನಿಧಾನಕ್ಕೆ. ನಾನು ಹಿಡ್ಕೊತೀನಿ, ಕಂಟ್ರೋಲ್ ಮಾಡಿಕೊಡಿ. ಸ್ಲೋ, ನಿಧಾನಕ್ಕೆ ಹಿಡ್ಕೊತೀನಿ. ಬನ್ನಿ, ಇದೀನಿ, ಬಿಡಿ. ಆಫ್ ಮಾಡಿ, ಗಾಡಿ ಆಫ್ ಮಾಡಿ. ಹಾಂ, ಇದು ಹಂಗೆ ಏನಾಗಲ್ಲ ಇರಿ. ಹಾಂ, ಹಿಡ್ಕೊಂಡಿದ್ದೀನಿ ಬಿಡಿ, ಗಾಡಿ ಫುಲ್ ಹಿಡ್ಕೊಂಡಿದ್ದೀನಿ. ಹಾಂ, ಗೇರ್ ಕ್ಲಚ್ ಬಿಟ್ಬಿಡಿ. ಬೈ, ಓಡ್ ಬನ್ನಿ. ಹಾಂ ಓಕೆ, ಆರಾಮ್ ಸರ್. ಆಫ್ ಮಾಡ್ಕೊಂಡು ಹೋಗಿ. ಬೈ, ಎಲ್ಲಿ ಇಟ್ಕೊಳ್ಳಿ, ಅದು ಇದು ಇಟ್ಕೊಳ್ಳಿ, ಗಾಡಿ ಇಟ್ಕೊಳ್ಳಿ. ಹಾಂ, ಆರಾಮ್ ಸರ್, ಅಷ್ಟೇ. ಆ ಕಡೆ ಕಾರ್ತಿಕ್, ಹುಷಾರು, ಬರಬೇಕಾ? ಹಾಂ, ಹೋಗಿ ಸರ್. ಬಿಡಿ, ಹೋಗ್ತಾರೆ. ಕಾರ್ತಿಕ್, ಬರಬೇಕಾ? ನಾನು ಬೇರೆ ಓಡ್ ಬಂದೆ, ನೀವು ಕರೆದಿದ್ದಕ್ಕೆ. ಇದೇನ ಯಾವ್ದು ನಾವು ಇನ್ನು ಮುಂದೆ ಬ್ರೋ, ಈ ಕಡೆ ನೋಡ್ಲೇಬೇಡಿ. ಇಲ್ಲಿ ಈ ಕಡೆ ನೋಡ್ಬೇಡಿ, ಮುಂದೆ ನೋಡಿ. ಅಲ್ಲಿ ನೋಡಿ ಕೆಳಗಡೆ ನೋಡ್ಲೇಬೇಡಿ. ಅಲ್ಲಿ ನೋಡಿ, ಹೋಗಿ ಅಲ್ಲಿ ನೋಡಿ, ಮೇಲ್ ತಿರ್ಗಾ ಮೇಲ್ ನೋಡಿ. ಹಾಂ, ಹಂಗೆ ಬಿಟ್ಟೋಗಿ. ನಾನು ಹೆಂಗ್ ಓಡ್ ಬಂದೆ ನೋಡಿದ್ರಾ? ನಾವು ಫುಲ್ ಕಂಟ್ರೋಲ್ ಹೊರಟೋಯ್ತು. ಈಗ ನೋಡ್ಕೊಂಡ್ ಬಂದ್ರಿ ಗೊತ್ತಾ? ಅದು ನೋಡ್ಕೊಂಡು ಹೋಗಿ ಅಷ್ಟೇ. ಕೆಳಗಡೆ ನೋಡ್ರೆ ಏನು ಅನ್ಸುತ್ತೆ, ಬೀಳ್ತೀನಿ ಅಂತ ಅನ್ಸುತ್ತೋ ಸರ್. ಫುಲ್ ಡೌನ್ ಬಂದಾಗ ಅಲ್ಲಿ ನೋಡಿದ್ರೆ ಹಾಕ್ಬಿಡಿ, ಫಸ್ಟ್ ಗೇರ್ಗೆ ಹಾಕ್ಬಿಡಿ, ಗಾಡಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಬ್ರೇಕ್ ಮೇಲೆ ಇದು ಕೊಡ್ಬೇಡಿ. ಫುಲ್ ಸ್ಟೀಪ್ ಬಂದಾಗ ಫಸ್ಟ್ ಗೇರಲ್ಲೇ ಹೋಗ್ತಾ ಇರಿ. ಕ್ಲಚ್ ಬಿಟ್ಟರೆ ಅದೇ ನಿಲ್ಲುತ್ತೆ ಗಾಡಿ. ಓಕೆ, ಇನ್ನು ಆರಾಮಾಗಿ ಹೋಗ್ಬೋದು ಬೈ. ಇನ್ನೊಂದು ಅದೊಂದು ಯಾವುದೋ ಇದೆಯಲ್ಲ, ಅದೊಂದು ಮುಗಿಸ್ಬಿಟ್ರೆ, ಅಥವಾ ಅದೇ ಇದಲ್ಲ ಅದಿನ್ನೂ ಮುಂದೆ. ಇಷ್ಟು ಬೇಗ ಬಿದ್ದಿಲ್ಲ ಅವರು. ಸ್ಲೋ ಮಾಡ್ಕೊಳ್ಳಿ. ಅಣ್ಣ, ಇದು ಆ ದೇವಸ್ಥಾನದಿಂದ ಹಂಗೋಗುತ್ತಲ್ಲ ರೋಡ್, ಎಲ್ಲಿಗೋಗುತ್ತದು? ಬಿಡಲ್ಲ ಅಲ್ಲಿಂದ? ರೋಡ್ ಚೆನ್ನಾಗಿಲ್ಲ ಅಲ್ಲ? ಪರವಾಗಿಲ್ಲ, ಹೋಗ್ತೈತೆ. ದೇವಸ್ಥಾನ ಮುಂದಾಸಿ ಇದೇ ಥರ ರೋಡ್ ಐತಲ್ಲ, ಎದುರುಗಡೆನೆ ಅದು ಹೋದ್ರೆ ಸೀದಾ ಹೋಗುತ್ತೆ. ಓ, ಅಲ್ಲಿಗೆ ಎಲ್ಲಿಗೋಗುತ್ತದು? ಚಂದ್ರಾಯನದುರ್ಗ ಫಾರೆಸ್ಟ್, ಅಲ್ಲೋ ಚಂದ್ರಾಯನದುರ್ಗ ಬೇಕಾ? ಓಕೆ. ಚೆನ್ನಾಗಿದೆ, ಹಿಂಗೆ ಇದೆ. ಬೇಡ, ಬನ್ನಿ, ಹಿಂಗೆ ಹೋಗ್ಬಿಡೋದು. ಅರ್ಧ ಬಂದ್ಬಿಟ್ಟಿದೀವಲ್ಲ. ಆಯ್ತು, ಥ್ಯಾಂಕ್ಸ್ ಅಣ್ಣ. ಬೆಟ್ಟನ ಇನ್ನೂ ಕೆಳಗೆ ಮುಂದಕ್ಕೆ ಹೋದ್ರೆ ಸಿದ್ರ ಬೆಟ್ಟ ಅಂತ ಐತೆ. ಹಾಂ, ಕಾಡೋಡೆ ಹೋಗುತ್ತೆ. ಹಂಗಾರೆ ಆ ಬೆಟ್ಟ ಗಾಡಿ ಹೋಗುತ್ತಾ ಟೂ ವೀಲರು? ನೀವು ನೋಡಿರ ರೋಡ್? ಹಾಂ, ನೋಡಿದ್ವಿ. ಅದು ಹಿಂಗಿತ್ತು ಥರ. ಮುಕ್ಕಾಲು ಭಾಗ ಹೋದ್ವಿ. ವರ್ಷ ಆಯ್ತಪ್ಪ, ಗಿಡ ಬೆಳ್ಕೊಳತ್ತೇನೋ, ಹೋಗಿ ನೋಡಿಲ್ಲ. ಯಾರು ಹೋಗೋದೇ ಇಲ್ಲ ಅಲ್ಲಿ. ಹೋಗಿಲ್ವಾ? ಹೋಗೋದೇ ಇಲ್ವಾ? ಹತ್ಲೋರು ಯಾರು ಬರ್ಬೋದು ಆ ಕಡೆ.
ಟೂ ವೀಲರ್ ಬರ್ತಾರಾ? ಪ್ರಾಣಿಗಳೆಲ್ಲ ಏನು ಮಾಡಿಲ್ಲ ಯಾರಿಗೂ? ಓ ಗಾಡಿ ಹಿಂಗೆ ರೋಡ್ ಮಾಡಿದ್ರು, ಅದೇನು ಬೆಳ್ಕೊಳತ್ತೇನೋ ಬೇಲ್ಗಿಲಿ ನೋಡಲಿಲ್ಲ. ಪ್ರಾಣಿ ಯಾವ್ಯಾವ ಐತಿ ಇಲ್ಲಿ? ಅದೇ ಈ ಚಿರತೆ, ಹಂದಿ, ಕರಡಿ. ನೀವೆಲ್ಲ ನೋಡಿದಿರಾ ಅಣ್ಣ ಅದನ್ನೆಲ್ಲ ನೋಡಿದಿರಾ? ಏನು ಹತ್ರದಿಂದ ನೋಡಿದಿರಾ ಇಲ್ಲಿ? ನಾವು ಯಾವಾಗ ಕಾಣ್ತಾವ ನಮಗೆ, ದನ ಹಿಡ್ಕೊಂಬಕ್ಕೆ ಬರ್ತಾರೆ. ನಿಮ್ಗೇನು ಮಾಡಲ್ಲ? ಅವಾಗ ಏನು ಮಾಡ್ತೀರಾ? ಓಡೋಗ್ತಾವೆ, ನಾವು ಓಡಿಸಿದೆ. ನೀವೇ ಓಡಿಸ್ಬಿಡ್ತೀವಿ. ಎದ್ರಕೊಂತಾವೆ ನಮ್ಮನ್ನ ನೋಡಿ, ಅದೇ ನಮ್ಮನ್ನ ನೋಡಿ ಎದ್ರಕೊಂಡ್ ಮನುಷ್ಯ ನೋಡಿ ಪ್ರಾಣಿ ಯಾವ್ದೈತಿ? ಈ ಗಾಡಿ ನೋಡಿದ್ರೆ ಇದ್ದಿದ್ದು ಎದ್ರಕೊಂಡು ಓಡೋಗ್ತವೆ. ನಾವು ಅದೇ ಅಪ್ಪಗನ ಹೋಗಿದ್ವಿ, ದಿನ್ನೆ ಸ್ವಲ್ಪ ಹೆವಿ ಇತ್ತು, ಅದಕ್ಕೆ ಬಂದ್ವಿ. ಆಗಲ್ಲ ಬಿಡ್ರಿ, ಅಲ್ಲೆಲ್ಲ ಗಿಡ ಬೆಳ್ಕೊಂಡಿರ್ತಾವೆ. ಹತ್ತಿ ಹಿಂಗೆ ಇಳಿಬೇಕಾ? ತಿರ್ಗಾ ಹಿಂಗೆ ಐತಾ? ಹಿಂಗೂ ಬರ್ಬೋದು, ಹಂಗೆ ಹೋಗ್ಬೋದು. ಹೌದಾ? ಯಾವ ಊರು ಇರೋದು ಆ ಕಡೆ? ಆ ಕಡೆ ಮೇಲೆಲ್ಲ ಸಿದ್ರು ಬೆಟ್ಟ ಅಂತ. ಹಾಂ, ಸಿದ್ರು ಬೆಟ್ಟ ತಿರುಗಿ ತೋಯಿಂಕೇರೆ ಹಿಂಗೆ ಹೋಗತ್ತೆ. ಸರಿ ನಡಿ. ಆಯ್ತಾ, ಥ್ಯಾಂಕ್ಸ್ ಅಣ್ಣ. ಸರಿ ಅಣ್ಣ, ನಿಮ್ಮ ಹೆಸರು? ಏನಪ್ಪ? ಹಿಂಗೆ ಹೋಗ್ಬೋದು ಅಷ್ಟೇ. ಅಷ್ಟೇ ಮುಗ್ದೋಯ್ತಲ್ಲ? ಕಾಲು ಹೊಡ್ಕೊಂಬಿಟ್ಟೆ, ಅದೇ ವೇಟ್ ಬಿದ್ದಿತ್ತಲ್ಲ. ಹಾಂ, ತಿರ್ಗಾ ಡೌನಲ್ಲಿ ಇಳಿಬೇಕಾದ್ರೆ ಸ್ಲೈಡರ್ ಪೆಚ್ ಆಗೋಯ್ತು. ಅಯ್ಯಯ್ಯೋ, ಇವಾಗ ನೋವ್ತಾ ಇದೆ, ಅಷ್ಟೊತ್ತು ನೋವ್ತಿರ್ಲಿಲ್ಲ. ಅದು ಅವಾಗೆಲ್ಲ ನಿಮ್ಮ ಮೈಂಡು ನಮ್ಮ ಗಾಡಿ ಪಾಸ್ಗಳು ಮಾಡೋದ್ರಲ್ಲೇ ಇತ್ತಲ್ಲ, ಅದಕ್ಕೆ. ಸೊ ಇಲ್ಲಿಗೆ ನಮ್ಮ ಈ ಸೂಪರ್ ಅನ್ಎಕ್ಸ್ಪ್ಲೋರ್ಡ್ ಅಡ್ವೆಂಚರಸ್ ರೋಡ್ ಮುಗೀತು. ಆ್ಯಕ್ಚುಲಿ ನಾವು ಲೆಕ್ಕದ ಪ್ರಕಾರ ಫುಲ್ ಕಂಪ್ಲೀಟ್ ಆಗಿದ್ದೀವಿ. ಅಲ್ಲಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕೆ ಹೋದಾಗ ಇನ್ನೊಂದು ಬಾಡಿನೂ ಸಪೋರ್ಟ್ ಮಾಡೋ ರೇಂಜಿಗೆ ಇರಲಿಲ್ಲ. ಆ್ಯಂಡ್ ಆಮೇಲೆ ಯಾಕಂದರೆ ಟೀಮು ಫಸ್ಟ್ ಟೈಮ್ ಬಂದಿರೋದು, ಸೊ ನಾನು ಮಂಜು ಅವ್ರು ಇಬ್ಬರೇ ಬಂದಿದ್ರೆ ಆರಾಮಾಗಿ ಎಂಡ್ ಮೂಮೆಂಟ್ ತನಕ ಹತ್ತಿಸ್ಬಿಡ್ತಾಯಿದ್ವಿ ಒಬ್ರಿಗೊಬ್ರು ಸಪೋರ್ಟ್ ತೊಗೊಂಡು. ಸೊ ಅದಕ್ಕೆ ಇನ್ನೊಂದು ಸತಿ ಬರೋದು ಅದನ್ನೇ ಒಂದೇ ಆ ಕಡೆಯಿಂದ ಬಂದು ಇಲ್ಲಿ ಅಟ್ಯಾಚ್ ಆಗೋ ಥರ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಯಾಕಂದರೆ ಅದು ಇನ್ಕ್ಲೈನ್ ಇದೆ ಈ ಕಡೆಯಿಂದ, ಆ ಕಡೆಯಿಂದ ಸೂಪರಾಗಿರುತ್ತೆ. ನೆಕ್ಸ್ಟು ಆಫ್ ರೋಡ್ ಟ್ರಯಲ್ ಅಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡೋದ. ಬಟ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರ ಹೋಗ್ತೀವಿ ಈ ಥರ ಆಫ್ ರೋಡ್ ಟ್ರಯಲ್ ಮಾಡೋದಕ್ಕೆ. ಸಕಲೇಶ್ಪುರ ಅಂತೆ, ಚಿಕ್ಕಮಗಳೂರು, ಆಮೇಲೆ ಕಕ್ಕಪೆ ಊರುಗುರು ಕೂರ್ಗುಗೆಲ್ಲ ಹೋಗ್ತೀವಿ. ಸೊ ಇಲ್ಲಿ ನಮ್ಮದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಯಾರು ಬರಬೇಕು ಅಂತಂದರೆ ಟೀಮಲ್ಲಿ ಬನ್ನಿ, ಟೀಮಲ್ಲಿ ಬರಬೇಕು. ಪ್ಲ್ಯಾನ್ ಮಾಡಿ, ವೀಡಿಯೋ ನೋಡಿ ಪ್ಲ್ಯಾನ್ ಮಾಡಿದ್ರೆ ನನಗೆ ಪರ್ಸ್ನಲಾಗಿ ಪಿಂಗ್ ಮಾಡಿ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ. ಬಟ್ ಜಾಗನ ಯಾವುದು ಹಾಳು ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಲಾಗ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ, ಬಾಯ್. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ ರೋಡ್ ಟ್ರಯಲ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಲಾಗ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ, ಜೈ ಆಂಜನೇಯ, ಜೈ ಚಾಮುಂಡೇಶ್ವರಿ.